ಸಿಲಿಕಾನ್ ಸಿಟಿಯಲ್ಲಿ ಖಾಲಿ ರೋಡ್ ಸಿಕ್ಕಿಬಿಟ್ರೆ ಸಾಕು, ಯುವಕರು ವೀಲಿಂಗ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪುಂಡರ ಅಟ್ಟಹಾಸವನ್ನ ತಡೆಯೋದಕ್ಕೆ ಯಾರೂ ಇಲ್ವಾ ಅನ್ನುವಂತ ಪ್ರಶ್ನೆ ಸ್ಥಳೀಯರಲ್ಲಿ ಮೂಡ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ಪುಂಡರ ಅಟ್ಟಹಾಸ, ಖಾಲಿ ರೋಡ್ ಸಿಕ್ಕಿಬಿಟ್ರೆ ಸಾಕು, ಯುವಕರಿಂದ ವೀಲಿಂಗ್ ಶುರುವಾಗುತ್ತೆ. ಭಾನುವಾರ ಬೆಳ್ಳಂಬೆಳಗ್ಗೆ ಅಪ್ರಾಪ್ತರು ವೀಲಿಂಗ್ ಮಾಡ್ತಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಜೆಪಿ ನಗರದ ಡಾಲರ್ಸ್ ಕಾಲೋನಿಯಲ್ಲಿ ಘಟನೆ ನಡೆದಿರುವುದು. ಶಾಲೆಯ ಮುಂಭಾಗದಲ್ಲಿ 15 ಅಪ್ರಾಪ್ತರಿಂದ ವೀಲಿಂಗ್ ಮಾಡಿರುವ ಶಂಕೆ ವ್ಯಕ್ತವಾಗ್ತಿದೆ. ಸದ್ಯ ಘಟನೆಯ ಬಗ್ಗೆ ಟ್ಯಾಗ್ ಮಾಡಿ ಕಮಿಷನರ್ಗೆ ಕಂಪ್ಲೇಂಟ್ ಕೂಡ ನೀಡಲಾಗಿದೆ. ಸಂಡೇ ಬಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಖಾಲಿ ರೋಡ್ ಕಾಣಿಸುತ್ತೋ ಅಲ್ಲೆಲ್ಲ ವೀಲಿಂಗ್ ಮಾಡೋದು, ಅದು ಏನು ದುಸ್ಸಾಹಸ ಮಾಡ್ತಾರೋ ಗೊತ್ತಾಗೋದಿಲ್ಲ. ಸಂಬಂಧಪಟ್ಟಂತೆ ಬೆಂಗಳೂರು ಪೊಲೀಸ್ನಿಂದಲೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರನ್ನ ಸೆರೆ ಹಿಡಿಯುವ ಕೆಲಸ, ವೀಲಿಂಗ್ ಮಾಡದಂತೆ ಪಾಠ ಹೇಳುವ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅಟ್ಲೀಸ್ಟ್ ಆ ಬೈಕ್ನ ಸ್ಟ್ಯಾಂಡ್ ಕೂಡ ತೆಗೆಯುವಷ್ಟು ಅಪ್ರಬುದ್ಧತೆ ಇಲ್ಲ. ಆದರೆ ವೀಲಿಂಗ್ ಮಾತ್ರ ಮಾಡಬೇಕು. ಯಾವ ಕಾರಣಕ್ಕೆ? ಲೈಕ್ಸು, ಶೇರು, ಕಮೆಂಟ್ಗೋಸ್ಕರ ಪ್ರಾಣವನ್ನೇ ಪಣಕ್ಕಿಟ್ಟುಬಿಟ್ಟ ರೀತಿಯಲ್ಲಿ ಆಡ್ತಾ ಇರ್ತಾರೆ. ನೋಡಿ, ಒಬ್ರಲ್ಲ ಇಬ್ರಲ್ಲ, ಬ್ಯಾಕ್ ಟು ಬ್ಯಾಕ್ ವೀಲಿಂಗ್ ಮಾಡ್ತಾನೆ ಇದ್ದಾರೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ದೂರನ್ನ ದಾಖಲು ಮಾಡಿದ್ದಾರೆ. ಎಲ್ಲ ಘಟನೆ ಆಗಿರೋದು ಜೆಪಿ ನಗರದ ಡಾಲರ್ಸ್ ಕಾಲೋನಿಯಲ್ಲಿ. ಶಾಲೆ ಮುಂದೆ ನೋಡಿ, ಅಲ್ಲಿ ಟೀಚರ್ಸ್ಗೆ ಭಯ ಇದೆಯಾ? ಸ್ಥಳೀಯರು ಏನಾದ್ರೂ ಪ್ರಶ್ನೆ ಮಾಡ್ತಾರೆ ಅನ್ನುವಂತ ಏನಾದ್ರೂ ಭಯ ಇದೆಯಾ? ಏನೇನೂ ಇಲ್ಲ. ವೀಲಿಂಗ್ ಮಾಡಿರೋದು 15 ಜನ ಅಪ್ರಾಪ್ತರು ಅನ್ನುವಂತ ಡೌಟ್ ಇದೆ. ಸದ್ಯ ಘಟನೆಯ ಬಗ್ಗೆ ಟ್ಯಾಗ್ ಮಾಡಿ ಕಮಿಷನರ್ಗೆ ಕಂಪ್ಲೇಂಟ್ ಅನ್ನ ಕೂಡ ನೀಡಲಾಗಿದೆ. ಇನ್ನಾದ್ರೂ ಎಚ್ಚೆತ್ಕೊಳ್ಬೇಕು, ಪ್ರಾಣವನ್ನ ಪಣಕ್ಕಿಟ್ಟು ಆಡ್ತಿದೀವಿ ಅಂತ ಸಂಬಂಧಪಟ್ಟಂತೆ ಟ್ಯಾಗ್ ಮಾಡಿದ್ದಾರೆ. ಪೊಲೀಸರು ಯಾವ ರೀತಿ ಬುದ್ಧಿ ಕಲಿಸ್ತಾರೆ, ಇಂಥವರಿಗೆಲ್ಲ ವೆಹಿಕಲ್ಗಳನ್ನೇ ಕೊಡಬಾರ್ದು, ಅಥವಾ ಅವ್ರ ಹೆಸರಿನಲ್ಲಿ ರಿಜಿಸ್ಟರ್ ಆದವ್ರಿಗೆ ಮಾತ್ರ ವೆಹಿಕಲ್ ಅನ್ನ ಬಳಕೆ ಮಾಡೋದಕ್ಕೆ ಅನುವು ಮಾಡ್ಕೊಡ್ಬೇಕಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಆಟಗಳು, ಪುಂಡಾಟಗಳು ಜಾಸ್ತಿ ಆಗ್ತಾನೆ ಹೋಗ್ತವೆ ರಾಜ್ಯದಲ್ಲಿ.